ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ನಂಬ್ತೀನಿ, ಹಾಗೆ ಪ್ರಾರ್ಥನೆ ಕೂಡ ಮಾಡ್ತೀನಿ. ಹಾಗಾದರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗನ್ನು ನೀಡ್ಬೋದು, ಹಾಗೆ ಪರಿವರ್ತನೆಯನ್ನು ತರ್ಬೋದು, ಹಾಗೆ ನಿಮ್ಮನ್ನು ಹೀಲ್ ಕೂಡ ಮಾಡ್ಬೋದು ಈಗಿನ ಎನರ್ಜಿಗೆ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ಹಾಗೆ ನಿಮ್ಮ ಮನಸ್ಸಿನ ಒಂದು ಗೊಂದಲಗಳಿಗೆ ಉತ್ತರ ನೀಡುತ್ತೆ. ಹಾಗಾದರೆ ಮೊದಲನೇದಾಗಿ ಬಾಬಾ ನಿಮಗೆ ಈ ಸಮಯದ ಎನರ್ಜಿಗೆ ಯಾವ ರೀತಿಯ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ, ಈಗಿನ ಎನರ್ಜಿ ಪ್ರಕಾರ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಚಿಂತೆ ಆವರಿಸಿದೆ. ಎಲ್ಲೋ ಒಂದು ರೀತಿಯಲ್ಲಿ ಭಯ, ಆತಂಕ, ಸಂದೇಹ, ಅದರಲ್ಲಿ ಅಡೆತಡೆ ಆಗ್ತಾ ಇದೆ. ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ನೀವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಈ ಸಮಯದಲ್ಲಿ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ಆ ಕೆಲಸ ಆಗತ್ತಾ ಇಲ್ವಾ ಅಂತೇಳಿ ನಿಮಗೆ ಅಂದ್ಕೊಳ್ತಾ ಇರ್ಬೋದು, ಆದರೆ ಖಂಡಿತ ಆ ವಿಚಾರ ಆಗತ್ತೆ. ಪ್ರಾರಂಭದಲ್ಲೇ ಸಂದೇಹ ಬೇಡ, ಪ್ರಾಮಾಣಿಕ ಪ್ರಯತ್ನ ಇರಲಿ. ಆ ವಿಚಾರವನ್ನು ಗುರುವಿನ ಪಾದಗಳಿಗೆ, ನೀವು ದೈವ ಶಕ್ತಿಯ ಪಾದಗಳಿಗೆ ಅರ್ಪಣೆ ಮಾಡಿದರೆ ಖಂಡಿತವಾಗಿಯೂ ಆ ಸಮರ್ಪಣಾ ಭಾವ ಎಲ್ಲೋ ಒಂದು ರೀತಿಯಲ್ಲಿ ಅದರಲ್ಲಿ ಪರಿವರ್ತನೆ ತರುತ್ತೆ. ನಿಮ್ಮ ಸಂದೇಹ ದೂರ ಮಾಡಿ ಅಸಂಭವ ಅಂದ್ಕೊಂಡಿರುವ ವಿಚಾರವನ್ನು ಕೂಡ ಸಂಭವ ಮಾಡಿಕೊಡುತ್ತೆ. ನಿಮ್ಮ ಒಳಗಿನಿಂದಲೇ ನಿಮಗೆ ಅನಿಸುತ್ತೆ, ನನಗೆ ಆ ಕೆಲಸವನ್ನು ಮಾಡಲಿಕ್ಕೆ, ಅಂದ್ಕೊಂಡದ್ದನ್ನು ಮಾಡಲಿಕ್ಕೆ, ಒಂದು ಸಾಧನೆ ಮಾಡಲಿಕ್ಕೆ ಅಂತ ಒಂದು ಶಕ್ತಿ ನನ್ನೊಳಗೆ ಇದೆ ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ. ಹಾಗೆ ನೀವು ಮುಂದುವರಿರಿ ಕೂಡ. ನೀವು ನಂಬಿದ ಗುರುವು, ನೀವು ನಂಬಿದ ದೈವಶಕ್ತಿ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾರೆ, ನಿಮಗೆ ಕನೆಕ್ಟ್ ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ತುಂಬ ವಿಶ್ವಾಸದಿಂದ ಕೂಡಿದೆ. ಅಂದರೆ ಒಂದು ಶಾಂತವಾಗಿ ಯೋಚಿಸ್ತಾ ಇದ್ದೀರಾ. ಹಾಗಾಗಿ ಕೆಲವು ನಿಮ್ಮ ಎದುರಿಗಿರುವ ಜನರಾಗಿರ್ಬೋದು, ಇಲ್ಲ ಅಂದರೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪಲ್ಲಿರುವ ಜನರಾಗಿರ್ಬೋದು, ಇಲ್ಲ ಯಾವುದೋ ಒಂದು ವ್ಯವಹಾರದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ, ಆ ಜಾಗದಲ್ಲಿರುವ ಜನರ ಒಂದು ವಿಚಾರ ನಿಮಗೆ ಖಂಡಿತ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇದೆ. ಹಾಗೆ ನಿಮ್ಮ ಆಲಸ್ಯ, ಇಲ್ಲ ಸೋಮಾರಿತನವನ್ನು, ಇಲ್ಲ ಅಶಿಸ್ತಿನ ಗುಣವನ್ನು ದೂರ ಮಾಡಿಕೊಂಡು ಪಾಸಿಟಿವ್ ಆಗಿ ನಾನು ಇರಬೇಕು, ನನ್ನ ಕಾಳಜಿಯನ್ನು ನಾನು ಮಾಡ್ಕೊಳ್ಬೇಕು, ಹಾಗೆ ನನ್ನ ಕುಟುಂಬವನ್ನು ನಾನು ನೋಡ್ಕೊಳ್ತಾ ಇದ್ದೆ, ಆದರೆ ನನ್ನ ಬಗ್ಗೆನೂ ನಾನು ಸ್ವಲ್ಪ ಕೇರ್ ತಗೊಳ್ಬೇಕು ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ. ನೀವೀಗ ಸ್ವಲ್ಪ ಶಿಸ್ತಿನಿಂದ ನಾನು ನಡ್ಕೊಳ್ಬೇಕು ಅನ್ನೋ ರೀತಿಲಿ ಒಂದು ಮನಸ್ಸಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ರೆ ಅದು ನಡೆಯುತ್ತೆ, ನಿಮ್ಮಿಂದ ಹಾಗೇ ಆಗತ್ತೆ ಅಂತ ಒಂದು ಅದ್ಭುತವಾದ ಶಕ್ತಿ ನಿಮ್ಮಲ್ಲಿದೆ ಅನ್ನೋ ರೀತಿಲಿ ಕಾಣಿಸ್ತಿದೆ. ನೀವು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ರೋ, ನಿಮ್ಮಲ್ಲಿ ಯಾವ ರೀತಿ ಒಂದು ಒಳ್ಳೆಯ ಬದಲಾವಣೆಯನ್ನು ತಂದ್ಕೊಳ್ಬೇಕು ಅಂತ ಇದಿರೋ ಅದು ನಡೆಯುತ್ತೆ, ಆಗತ್ತೆ ಕೂಡ. ನೀವು ಮುಂದುವರಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಮದುವೆ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ. ಈಗಾಗಲೇ ಅದರ ಒಂದು ಪೂರ್ವ ಸಿದ್ಧತೆ ನಡೀತಾ ಇದೆ. ಹಾಗೆ ಇಲ್ಲಿ ಒಂದು ಸಂಬಂಧದಲ್ಲಾಗಿರ್ಬೋದು, ಒಂದು ಯಾವುದೋ ಒಂದು ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು, ನಿಮ್ಮ ಒಂದು ಹೀಲಿಂಗ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಒಂದು ಪರಸ್ಪರ ಬಾಂಡಿಂಗ್ ತುಂಬ ಚೆನ್ನಾಗಿ ಇರುತ್ತೆ. ಇದರಿಂದ ನೀವು ಅನೇಕ ರೀತಿಯ ಒಂದು ಸುಧಾರಣೆಯನ್ನು ಕಂಡುಕೊಳ್ತೀರಾ, ಬದಲಾವಣೆ ನಿಮ್ಮ ಜೀವನಕ್ಕೆ ನಿಮಗೆ ಸಿಗುತ್ತೆ. ಆ ವಿಚಾರದಲ್ಲಿ ನಿಮಗೆ ಗೊಂದಲ ಬೇಡ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಮಗಳ ಬಗ್ಗೆ ತುಂಬ ಯೋಚಿಸಬೇಡಿ. ಈಗಾಗಲೇ ಅದು ಎಲ್ಲೋ ಒಂದು ರೀತಿಯಲ್ಲಿ ಪರಿವರ್ತನೆ ಸಿಗ್ತಾ ಇದೆ ಅವಳ ಮನಸ್ಸಿಗೆ. ಯಾಕಂದರೆ ಇಲ್ಲಿ ಒಬ್ಬ ತಾಯಿಯಾಗಿ ನೀವು ನಿಮ್ಮ ಮಗಳ ಬಗ್ಗೆ ತುಂಬ ಒಂದು ಯೋಚನೆ ಮಾಡ್ತಾ ಇದ್ದೀರಾ, ಮುಂದಿನ ಒಂದು ಭವಿಷ್ಯ ಜೀವನದ ಬಗ್ಗೆ ಒಂದು ಯೋಜನೆಯನ್ನು ಹಾಕ್ತಾ ಇದ್ದೀರಾ. ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನಿಟ್ಟು ಸಮರ್ಪಣೆಯಾಗಿ ಮುಂದಿನದನ್ನು ಅವರೇ ನೋಡ್ಕೊಳ್ತಾರೆ. ಪ್ರಯತ್ನ ನಿಮ್ಮದು ನಿರಂತರವಾಗಿರಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅತಿಯಾದ ಒತ್ತಡ ಮಾಡಿಕೊಂಡು ಚಿಂತೆ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆಗೆ ಏನೂ ಒಂದು ಸೊಲ್ಯೂಷನ್ ಸಿಗಲ್ಲ, ಅದ್ರ ಬದಲು ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುತ್ತೆ. ಹಾಗೆ ಶಾಂತವಾದ ಮನಸ್ಸಿಲ್ಲದೆ ಇರೋದ್ರಿಂದ ಕೆಲವು ಯೋಚನೆಗಳು ಕೈಗೂಡೋದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲವನ್ನ ಭಗವಂತನ ಪಾದಗಳಲ್ಲಿ, ನೀವು ನಂಬಿದ ದೈವಶಕ್ತಿ ಗುರುಶಕ್ತಿಯ ಪಾದಗಳಲ್ಲಿ ಸಮರ್ಪಣೆ ಮಾಡಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ. ಖಂಡಿತ ಅವರು ನಿಮ್ಮನ್ನು ಕೈ ಬಿಡೋದಿಲ್ಲ. ಯಾವುದಾದ್ರೂ ಒಂದು ವಿಚಾರದಿಂದ ನೀವು ಈ ತಿಂಗಳು ತುಂಬ ಖುಷಿಯಾಗಿರ್ತೀರಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ. ಭರವಸೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಮುಂದೆ ಹೋಗಲಿಕ್ಕೆ, ಇಲ್ಲ ನಿಮ್ಮನ್ನು ತಿದ್ಕೊಳ್ಳೋಕ್ಕೆ, ಇಲ್ಲ ನಿಮ್ಮ ಒಂದು ಕಾಳಜಿ ಮಾಡ್ಕೊಳ್ಳೋಕ್ಕೆ ಉತ್ಸಾಹ ನೀಡ್ತಾ ಇದೆ. ಹಾಗೆ ನಿಮಗೆ ಈ ಸಮಯದಲ್ಲಿ ನಿಮಗೆ ಇಷ್ಟವಾದ ಪದೇ ಒಂದು ನಂಬರ್ ಕಾಣಿಸ್ಕೊಳ್ಬೋದು, ಇಲ್ಲ ಇಷ್ಟವಾದ ಉಡುಗೊರೆ ಸಿಗ್ಬೋದು, ಇಲ್ಲ ಇಷ್ಟವಾದವರು ನಿಮ್ಮ ಬಳಿ ಬರ್ಬೋದು, ಇಲ್ಲ ಫೋನ್ ಮಾಡಿ ಮಾತಾಡ್ಬೋದು, ಇಲ್ಲ ನೀವೇ ಅವರಿದ್ದ ಜಾಗಕ್ಕೆ ಹೋಗ್ಬೋದು. ಒಟ್ಟಾರೆಯಾಗಿ ಒಂದು ಸುತ್ತಾಟ ತಿರುಗಾಟ ಈ ತಿಂಗಳು ಪೂರ್ತಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಖುಷಿಯಾಗಿಡುತ್ತೆ. ಸ್ವಲ್ಪ ದೇಹಕ್ಕೆ ಆಯಾಸ ಆದರೂ ಕೂಡ ಆ ಆಯಾಸ ನಿಮಗೆ ಸುಸ್ತು ಮಾಡಿಸೋದಿಲ್ಲ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಇನ್ನೂ ಈ ರೀತಿಯೇ ನಾನು ನನ್ನ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು, ಒಂದು ಸ್ವಲ್ಪ ಸುತ್ತಾಡಬೇಕು, ಸ್ವಲ್ಪ ಕಾಳಜಿಯಿಂದ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಬೇಕು, ಎಲ್ಲ ರೀತಿಯಲ್ಲೂ ನಾನು ಒಂದು ಸಂಭಾಳಿಸ್ಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಪಾಸಿಟಿವ್ ಥಿಂಕಿಂಗ್ ಹೆಚ್ಚಾಗುತ್ತೆ. ಅಂದರೆ ತಿರುಗಾಟನೂ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಪಾಠವನ್ನು ಕಲಿಸುತ್ತೆ. ನೀವು ಅದನ್ನು ಕಲಿತಾ ಇದ್ದೀರಾ, ಬಯಸ್ತಾ ಇದ್ದೀರಾ, ನಿಮ್ಮ ಆತ್ಮದ ಉದ್ದೇಶ ಅದೇ ಆಗಿದೆ. ಕೆಲವೊಂದು ಸಾರಿ ತಿರುಗಾಟ ವ್ಯರ್ಥವಾಗೋದಿಲ್ಲ, ಅದರಲ್ಲಿ ಏನೋ ಒಂದು ಅರ್ಥಪೂರ್ಣವಾದ ಒಂದು
ವಿಚಾರವನ್ನು ನೀವು ಕಂಡುಕೊಳ್ತೀರಾ. ಪ್ರಕೃತಿ ಆಗಿರ್ಬೋದು, ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು, ಹಾಗೆ ನಿಮ್ಮ ಪೂರ್ವಜರಾಗಿರ್ಬೋದು, ಅವರ ಬ್ಲೆಸ್ ಯಾವ ರೀತಿ ಮುಂದಿನ ಜೀವನಕ್ಕೆ ಒಂದು ಭವಿಷ್ಯ ರೂಪಿಸಿಕೊಳ್ಳುವ ಯೋಜನೆಗೆ ಯಾವ ರೀತಿ ಒಂದು ಸೂಚನೆಯನ್ನು ನೀಡ್ತಾ ಇರುತ್ತೆ. ಖಂಡಿತ ನೀವು ಗುರುವಿನ ಶರಣದಲ್ಲಿದ್ದೀರಾ, ಭಗವಂತನನ್ನು ಆರಾಧಿಸ್ತಿದ್ದೀರಾ, ಪ್ರತಿಯೊಂದು ರೀತಿಯಲ್ಲೂ ನೀವು ನಿಮ್ಮಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ, ಅದನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇದ್ದೀರಾ. ಅಂದರೆ ಈ ಪ್ರಕೃತಿ ಆಗಿರ್ಬೋದು, ಬಾಬಾರವರಾಗಿರ್ಬೋದು, ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು, ನಿಮಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಾನೆ ಇರ್ತಾರೆ, ಭರವಸೆಯಾಗಿ ಕಾಣಿಸ್ಕೊಳ್ತಾನೆ ಇರ್ತಾರೆ. ಹಾಗೆ ಎಲ್ಲೋ ಒಂದು ರೀತಿಲಿ ಅವರು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾನೇ ಹೋಗ್ತಾರೆ. ಇದರಿಂದ ನಿಮಗೆ ಭರವಸೆ ಸಿಗ್ತಾ ಇದೆ. ಕನಸಿನ ಥ್ರೂ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಪ್ರಸಾದದ ಮೂಲಕ ಆಗಿರ್ಬೋದು, ಇಲ್ಲ ಕಣ್ಣಿಗೆ ಕಾಣಿಸ್ಕೊಳ್ಳೋ ರೀತಿಯಾಗಿರ್ಬೋದು, ಆ ಸಮಯದಲ್ಲೆಲ್ಲ ಎಲ್ಲೋ ಒಂದು ರೀತಿಲಿ ವಿಚಲಿತಗೊಂಡ ನಿಮ್ಮ ಮನಸ್ಸು ಮತ್ತೆ ಭರವಸೆಯಿಂದ ವಿಶ್ವಾಸವನ್ನು ಕಳ್ಕೊಳ್ಳೋದಿಲ್ಲ. ಅದು ಒಂದು ಭರವಸೆಯಿಂದ ಮುಂದೆ ಹೋಗೋಣ, ಬಾಬಾ ಭರವಸೆ ತುಂಬ್ತಾ ಇದ್ದಾರೆ, ಅವರನ್ನು ನೋಡ್ತಿದ್ದಂಗೆ ನಿಮಗೆಲ್ಲೋ ಒಂದು ರೀತಿಲಿ ಭರವಸೆ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನನ್ನಿಂದ ಆಗತ್ತೆ, ನಾನು ಮಾಡ್ತೀನಿ, ನನಗೆ ಹುಷಾರಾಗುತ್ತೆ, ನನ್ನ ಆರೋಗ್ಯ ಸರಿಯಾಗುತ್ತೆ, ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ, ಆ ಕಷ್ಟದಿಂದ ಆ ಸಮಸ್ಯೆಯಿಂದ ಹೊರಗೆ ಬರ್ತೀನಿ ಅನ್ನುವ ಭರವಸೆ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಅಂದರೆ ಅವರು ನಿಮ್ಮೊಳಗಿನಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ನಿಮ್ಮ ಮೇಲೆ ಸಂಪೂರ್ಣ ಗಮನವಿದೆ, ನಿಮ್ಮನ್ನು ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಯಾವ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಮೂಲಕ ಯಾವ ಒಂದು ಯೋಜನೆಯನ್ನು ಸಿದ್ಧಗೊಳಿಸ್ತಾ ಇದ್ದಾರೆ, ಎಲ್ಲದರ ಒಂದು ವಿಚಾರ ನಿಮಗೆ ಗೊತ್ತಾಗುತ್ತೆ. ಕಾರ್ಮಿಕ ಬಂಧನದಿಂದ ಕೂಡ ನೀವು ಮುಕ್ತರಾಗ್ತಾ ಇದ್ದೀರಾ. ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಏನನ್ನು ಯಾಚನೆ ಮಾಡಿದಿರೋ, ಅವರ ಉಪದೇಶಗಳಂತೆ ನಿಮ್ಮ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿದ್ದೀರೋ, ಅದಕ್ಕೆ ಪ್ರತಿಯಾಗಿ ಬಾಬಾ ನಿಮ್ಮ ಉದ್ದೇಶವನ್ನು ಅರಿತು ನೀವು ಅವರ ಹತ್ತಿರ ಯಾವ ಒಂದು ಯಾಚನೆಯನ್ನು ಮಾಡಿದಿರೋ, ಶುದ್ಧವಾದ ಪ್ರಾರ್ಥನೆಯೊಂದಿಗೆ ಸಮರ್ಪಣೆಯಾಗಿದ್ದರೂ ಅದು ನಿಧಾನ ಆಗಿರ್ಬೋದು, ಆಗ್ತಾ ಇರ್ಬೋದು, ಆದರೆ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ನಿಮಗೆ ನೀವು ಬಯಸಿದ ರೀತಿಯಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಪ್ರಾರ್ಥನೆ ನಿಧಾನವಾಗ್ತಾ ಇದೆ ಈಡೇರಲಿಕ್ಕೆ. ಅಂದರೆ ಆ ಸಮಯದವರೆಗೂ ನಿಮ್ಮ ಹೀಲಿಂಗ್ ನಡೀತಾ ಇರುತ್ತೆ. ನೀವು ಕೆಲವರಿಂದ ಕೆಲವನ್ನ ಕಲಿಯೋದಿರುತ್ತೆ, ಅರ್ಥ ಮಾಡ್ಕೊಳ್ಳೋದಿರುತ್ತೆ. ಹಾಗೆ ಹಿಂದಿನ ಒಂದು ಕಾರ್ಮಿಕ ಬಂಧನದಿಂದ ಕೆಲವೊಂದು ಪರಿವರ್ತನೆಗಳು ಕೂಡ ನಿಮಗೆ ಸಿಗ್ತವೆ ಪಾಠದ ರೂಪದಲ್ಲಿ ಅನ್ನೋ ರೀತಿಲಿ, ಇಲ್ಲ ಅರಿವು ಮೂಡಿಸೋ ರೀತಿಲಿ ಕೆಲವೊಂದು ಸಣ್ಣ ಪುಟ್ಟ ನೋವುಗಳು ಎದುರಾಗಿ ನಿಮ್ಮನ್ನು ನೀವು ಎಲ್ಲೋ ಒಂದು ರೀತಿಲಿ ಅರ್ಥಕೊಳ್ಳೋಕ್ಕೆ, ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ, ಒಳ್ಳೆಯ ಉದ್ದೇಶವನ್ನು ಹೊಂದಲಿಕ್ಕೆ ದಾರಿ ಮಾಡಿಕೊಡ್ತೇವೆ. ಅಲ್ಲಿವರೆಗೂ ಆ ಸಮಯ ತಗೊಳುತ್ತೆ ವಿನಃ ನಿಮಗೆ ಆ ಕೆಲಸ ಆಗೋದಿಲ್ಲ ಅನ್ನೋ ರೀತಿಲಿ. ಅಂದರೆ ನಿಮ್ಮ ಪ್ರಾರ್ಥನೆ, ಪೂಜೆ, ವ್ರತ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಎಲ್ಲದೂ ಕೂಡ ಒಂದು ಅರ್ಥಪೂರ್ಣವಾದ ಬದಲಾವಣೆಯೊಂದಿಗೆ ಮತ್ತೆ ನಿಮಗೆ ಅದು ಫಲದ ರೂಪದಲ್ಲಿ ಸಿಗತ್ತೆ. ನಂಬಿಕೆ ಇಡಿ, ಶಾಂತವಾಗಿರಿ, ತಾಳ್ಮೆಯಿಂದ ಇರಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಕಾಣಿಸ್ತಾ ಇದೆ. ಯಾವುದೇ ರೀತಿ ಒಂದು ಪ್ರಾರ್ಥನೆಯನ್ನು ನೀವು ಇಟ್ಟಿದ್ರೂ ಕೂಡ ಸ್ವಲ್ಪ ತಡವಾಗ್ತಾ ಇದೆ ಅಂದರೆ ಅದು ನಿಮಗೋಸ್ಕರನೇ, ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ, ಯಾವುದೂ ಕೂಡ ಒಂದು ಕಾರಣವಿಲ್ಲದೆ ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ತುಂಬ್ತಾ ಇದ್ದಾರೆ ಬಾಬಾ. ಹಾಗೆ ಕೆಲವು ಆತುರದ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ, ಇಲ್ಲ ನಿಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕಿಲ್ಲ, ಯಾಕಿಷ್ಟು ತಡ ಆಗ್ತಾ ಇದೆ, ಏನೋ ಒಂದು ರೀತಿ ಗೊಂದಲಕ್ಕೆ ಉಂಟಾಗಿ ನೀವು ಆತುರದ ನಿರ್ಧಾರವನ್ನು ತಗೊಳ್ಳೋದು ಬೇಡ, ಆ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಬಾಬಾರವರ ಶರಣದಲ್ಲಿದ್ದೀರಾ ಅಂದರೆ ಅವರು ಕೊಟ್ಟ ಭರವಸೆಯನ್ನು ಅವರು ಯಾವತ್ತಿಗೂ ಹಿಂದೆ ತಗೊಳ್ಳೋದಿಲ್ಲ. ನೀವು ಅವರಲ್ಲಿಟ್ಟ ಪ್ರಾರ್ಥನೆ ಗೆದ್ದೇ ಗೆಲ್ಲತ್ತೆ, ಹಾಗೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ನಿಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನೀವು ನಿರ್ವಹಿಸಬೇಕು. ಯಾರಿಗೋ ಏನೋ ಒಂದು ಮಾತನ್ನು ಕೊಟ್ಟಿದ್ದೀರಾ ಅಂದರೆ ಆ ಮಾತಿನ ಮೇಲೆ ನೀವು ನಿಲ್ಲಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸು ಶುದ್ಧವಾಗಿದೆ, ಪವಿತ್ರವಾಗಿದೆ, ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಜೀವನದಲ್ಲಿ ನಿಮಗೆ ಎದುರಾಗಿರುವ ನಿರಾಸೆಗಳಾಗಿರ್ಬೋದು, ಕೆಲವು ಜನರ ಒತ್ತಡದ ಒಂದು ನೋವು ನಿಮಗೆ ಕೊಟ್ಟಿರ್ಬೋದು, ಇವೆಲ್ಲವೂ ಎಲ್ಲೋ ಒಂದು ರೀತಿಯಲ್ಲಿ ಆತುರದ ನಿರ್ಧಾರ ತಗೊಂಡು ನಿಮ್ಮಿಂದ ಕೂಡ ಕೆಲವೊಂದು ಸರಿ ತಪ್ಪುಗಳಾಗಿದ್ದಾವೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಸ್ವಲ್ಪ ನಿಮ್ಮ ವಿಚಾರಗಳಲ್ಲಿ ಅಡೆತಡೆ ಉಂಟಾಗಿದೆ. ಅದು ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ಆತುರ ಇತ್ತು ನಿಮಗೆ, ಆದರೂ ಕೂಡ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಹಿಡಿತದಿಂದ ನಿಲ್ಲಿಸಿದ್ದಾರೆ ಅಂದರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಒಂದು ಕರ್ಮವನ್ನು ಕಳ್ಕೊಳ್ಬೇಕು, ಇಲ್ಲ ಅಲ್ಲಿ ಹೋದ್ಮೇಲೆ ನಿಮ್ಗೆ ಏನಾಗ್ತಿತ್ತೋ ಆ ಸಮಯ ಸರಿ ಇರಲಿಲ್ಲೋ ಏನೋ, ಹಾಗಾಗಿ ಈ ವರ್ಷದಲ್ಲಿ ಅದು ಕೈಗೂಡುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಗೆ. ಹಾಗೆ ಯಾವುದೋ ಒಂದು ವಿಚಾರ ತಡೆ ಆಗ್ತಾ ಇದೆ, ಅಡೆತಡೆ ಆಗ್ತಾ ಇದೆ, ಬಹಳ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಎಲ್ಲ ರೀತಿಯಲ್ಲೂ ನಾನು ಪ್ರಯತ್ನ ಪಟ್ಟಿದ್ದೀನಿ, ಎಲ್ಲ ಪರಿಹಾರಗಳನ್ನು ಕೂಡ ಮಾಡ್ಕೊಂಡಿದ್ದೀನಿ, ಅಂದರೆ ಅದು ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಗುರು ಈ ರೀತಿ ನಿಮ್ಮ ಮೂಲಕವೇ ಕಾರ್ಯನಿರ್ವಹಿಸಿ ಆ ದೋಷಗಳಿಂದ ನೀವು ನಿವೃತ್ತಿ ಹೊಂದೋ ಹಾಗೆ ಮಾಡಿದ್ದಾರೆ. ಅಂದರೆ ಖಂಡಿತವಾಗಿ ಇನ್ನು ಮುಂದೆ ನೀವು ಏನನ್ನ ಒಂದು ಪ್ರಾರ್ಥನೆ ಮಾಡಿದ್ರಲ್ಲ ಅದರ ಫಲ ನಿಮಗೆ ಸಿಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಖಂಡಿತವಾಗಿಯೂ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಬಾಬಾರವರು ಎಂದಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ದಯೆ ತೋರಿಸ್ತಾ ಇದ್ದೀರಾ. ಆ ಪ್ರಾಣಿಗಳು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಹಚ್ಕೊಂಡ್ಬಿಟ್ಟಿದ್ದಾವೆ. ಬೆಳಗ್ಗೆ ನೀವು ಏನಾದರೂ ಆಹಾರ ಹಾಕ್ತೀರಾ ಅಂತೇಳಿ ಆ ಗುಬ್ಬಿಗಳು ಬರೋದಾಗಿರ್ಬೋದು, ಅಳಿಲ್ ಬರೋದಾಗಿರ್ಬೋದು, ಕಾಗೆಗಳು ಬರೋದಾಗಿರ್ಬೋದು, ಇಲ್ಲ ನಾಯಿ ಬರೋದಾಗಿರ್ಬೋದು, ಹಸು ಬರೋದಾಗಿರ್ಬೋದು, ಅವು ನಂಬಿಕೆಯಿಂದ ಬರ್ತವೆ ನಿಮ್ಮ ಹತ್ರ, ನೀವು ಅವುಗಳಿಗೆ ಏನಾದರೂ ಕೊಡ್ತೀರಾ ಅಂತೇಳಿ. ಹಾಗೆ ಕೆಲವೊಂದ್ಸರಿ ನೀವೇ ಹುಡುಕಿ ಹೋಗಿ ಕೊಡ್ತೀರಾ, ಅದು ಕರ್ಮ ಕಳೆಯುತ್ತೆ. ಇವುಗಳು ನಿಮ್ಮ ದೋಷವನ್ನು ಕಳೀಲಿಕ್ಕೆ ನಿಮ್ಮ ಬಳಿಯೇ ಬರ್ತವೆ. ಅಂದರೆ ಗುರು ಆ ರೀತಿ ಒಂದು ಯೋಜನೆಯನ್ನು ಮಾಡಿದ್ದಾರೆ, ಅವುಗಳೇ ನಿಮ್ಮನ್ನು ಹುಡುಕಿ ಬರ್ತಾ ಇದ್ದಾವೆ. ಅಂದರೆ ಅಲ್ಲಿಗೆ
ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ ಜಾಗೃತವಾಗಿದೆ. ಇವೆಲ್ಲವೂ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಹೀಲ್ ಮಾಡ್ತವೆ. ಹಾಗೆ ಮುಂದೆ ನೀವು ಹೋಗಲಿಕ್ಕೆ ಇಲ್ಲ ಏನನ್ನಾದರೂ ಪಡ್ಕೊಳ್ಳೋಕ್ಕೆ ನಿಮ್ಮ ಆತ್ಮದ ಉದ್ದೇಶ ಏನಿತ್ತೋ ಅದನ್ನು ಕಂಡುಕೊಳ್ಳೋಕ್ಕೆ ದಾರಿ ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದಾವೆ. ಇವೆಲ್ಲವೂ ನಿಮಗೆ ಎಲ್ಲ ರೀತಿಲೂ ಈ ಪ್ರಕೃತಿಯ ಮೂಲಕ ಒಂದು ಸೂಚನೆಗಳನ್ನು ಕೊಡ್ತಾ ಇದ್ದಾವೆ. ನಿಮಗೆ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಕೊಡ್ತಾ ಇದ್ದಾವೆ. ಖಂಡಿತ ಭರವಸೆ ಕಳ್ಕೊಳ್ಬೇಡಿ. ನೀವು ಜೀವನದಲ್ಲಿ ಏನೆಲ್ಲ ಒಂದು ಒಳ್ಳೆಯದನ್ನು ಮಾಡಿದ್ರೋ ಅದಕ್ಕೆ ಒಳ್ಳೆಯ ಫಲವೇ ಮರಳಿ ಬರುತ್ತೆ. ಸ್ವಲ್ಪ ಸಮಯ ತಗೊಳುತ್ತೆ, ಕರ್ಮ ಕಳೀತಾ ಇದೆ ಅನ್ನುವ ಭರವಸೆಯನ್ನು ಇಟ್ಕೊಳ್ಳಿ. ಹಾಗೆ ಹೇಳ್ಕೊಳ್ಳಿ, ಬಾಬಾ ನನ್ನ ಜೊತೆಗಿದ್ದಾರೆ, ಕರ್ಮ ಕೂಡ ಕಳೀತಾ ಇದೆ, ಎಲ್ಲ ಮುಂದೆ ಒಳ್ಳೆಯದೇ ಆಗುತ್ತೆ, ನಾನು ಅಂದ್ಕೊಂಡಿದ್ದು ನಡೆಯುತ್ತೆ, ಎಲ್ಲ ರೀತಿಯಲ್ಲೂ ನನಗೆ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ನೀವು ಭರವಸೆ ಇಟ್ಕೊಳ್ಬೇಕು. ಹಾಗೆ ಕೆಲವರ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಎದುರಾಗಿತ್ತು. ಖಂಡಿತ ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ. ಬಾಬಾರವರ ಪಾದಗಳಿಗೆ ಆ ವಿಚಾರವನ್ನು ಸಮರ್ಪಣೆ ಮಾಡಿ ಹಾಗೆ ಸ್ವಲ್ಪ ನಿನ್ನೆನೂ ಕೂಡ ವೈದ್ಯರ ಬಳಿ ಹೋಗಿ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಮೆಸೇಜ್ ಸಿಕ್ಕಿತ್ತು ಅಂದರೆ ಇವತ್ತು ಕೂಡ ಅದೇ ರೀತಿ ಮೆಸೇಜ್ ಸಿಗ್ತಾ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಜಾಸ್ತಿ ಆಯಿತು ಅಂದರೆ ನೀವು ವೈದ್ಯರ ಒಂದು ಸಲಹೆಯನ್ನು ತಗೊಳ್ಳಿ, ಹತ್ತಿರ ಹೋಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರಿಗೆ ಬಾಬಾರವನ್ನ ಸ್ಮರಣೆ ಮಾಡಿ ಹೋಗಿ, ಅಲ್ಲಿ ನಿಮಗೆ ಬಾಬಾರವರ ಒಂದು ಎನರ್ಜಿ ಇರುವಂಥ ಒಂದು ಒಳ್ಳೆಯವರೇ ನಿಮಗೆ ಕನೆಕ್ಟ್ ಆಗ್ತಾರೆ, ಅದರಿಂದ ನಿಮಗೆ ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ನಿಮಗೆ ಗುರು ಒಂದು ಪ್ರೇರಣೆ ಕೊಡ್ತಾ ಇದ್ದಾರೆ, ಒಂದು ಬ್ಲೆಸ್ಸಿಂಗ್, ಒಂದು ಗೈಡೆನ್ಸ್ ನೀಡ್ತಾ ಇದ್ದಾರೆ. ಹಾಗೆ ಬೇರೆಯವರ ಜೀವನವನ್ನು ಅನುಕರಣೆ ಮಾಡಲೇಬಾರ್ದು ಅಂತೇಳಿ ಕಾಣಿಸ್ತಾ ಇದೆ. ಯಾಕಂದರೆ ಈ ಸಮಯದಲ್ಲಿ ಅವರ ಕರ್ಮ ಅವರನ್ನು ಆ ರೀತಿ ಇಟ್ಟಿದೆ. ಹಾಗಂತ ನಿಮ್ಮ ಕರ್ಮ ಈ ರೀತಿ ನಿಮಗೊಂದು ಪಾಠ ಕಲೀಲಿಕ್ಕೆ ಇಲ್ಲ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದೆ. ಇದು ಕೂಡ ಒಂದು ಒಳ್ಳೆಯದೇ. ತಪ್ಪನ್ನು ತಿದ್ಕೊಳ್ಳೋಕ್ಕೆ ಇಲ್ಲ ಒಂದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಒಂದು ಸಮಯ, ಒಂದು ಅವಕಾಶ ಸಿಕ್ಕಿದೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಅಲ್ಲಿಗೆ ನೀವು ಮುಂದೆ ಒಳ್ಳೆಯದನ್ನು ಪಡ್ಕೊಳ್ತೀರಿ ಅನ್ನೋ ಒಂದು ತಯಾರಿ, ಪೂರ್ವ ಸಿದ್ಧತೆ ಮಾಡಿದ್ದಾರೆ ಬಾಬಾ. ಹಾಗಾಗಿ ನಿಮ್ಮ ಮೂಲಕವೇ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂದಿನಂತೆ ನಿಮ್ಮ ಮನಸ್ಸು ದುರ್ಬಲತೆಗೆ ಜಾರಿಲ್ಲ. ಎಷ್ಟೇ ಆಲಸ್ಯ, ಕೆಲವೊಂದ್ಸರಿ ಸೋಮಾರಿತನ, ಆ ಒಂದು ಅಶಿಸ್ತು ಕಾಡಿದ್ರೂ ಕೂಡ ಬೇಗನೆ ನೀವು ಜಾಗೃತಗೊಳ್ತೀರಾ, ಅದರಿಂದ ಬೇಗನೆ ಹೊರಗೆ ಬರ್ತೀರಾ. ಅಷ್ಟೊಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಈಗ ಉತ್ಪತ್ತಿ ಆಗ್ತಾ ಇದೆ. ಆ ಊರ್ಜೆಗಳು ನಿಮಗೆ ಸಿಗ್ತಾ ಇರೋದೇ ನಿಮ್ಮ ಒಂದು ಒಳ್ಳೆಯ ವಿಚಾರಗಳಿಂದ, ಉದ್ದೇಶಗಳಿಂದ. ನೀವೇನನ್ನು ನೀಡ್ತಾ ಇದ್ದೀರೋ ಅದೇ ನಿಮಗೆ ಮರಳಿ ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ನಿಮಗೆ ಏನೇ ಒಂದು ಪರಿವರ್ತನೆ ಸಿಕ್ಕಿದೆ ಅಂದರೆ ಅದು ನೀವು ನಂಬಿದ ಬಾಬಾರವರಿಂದನೇ ನಿಮಗೆ ಸಿಕ್ಕಿರೋದು. ಇದನ್ನು ನೀವು ಪಾಸಿಟಿವ್ ಆಗಿ ಕ್ಲೈಮ್ ಮಾಡ್ತಾ ಇದ್ದೀರಾ ಅಂದರೆ ಅಂದ್ಕೊಳ್ತಾ ಇದ್ದೀರಾ, ನನ್ನ ಬಾಬಾ ನನ್ನ ಕೈ ಬಿಡೋದಿಲ್ಲ, ಎಲ್ಲ ರೀತಿಲೂ ನನ್ನ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನನಗೆ ದಾರಿ ತೋರಿಸ್ತಾ ಇದ್ದಾರೆ, ಅವರೇ ನನ್ನ ಜೊತೆಗಿದ್ದಾರೆ, ಭರವಸೆ ನೀಡ್ತಾ ಇದ್ದಾರೆ ಅನ್ನೋ ರೀತಿಲಿ ನಿಮಗೆ ಕೆಲವು ಅನುಭವಗಳು ಕೂಡ ಆಗ್ತಾ ಇದ್ದಾವೆ. ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿಲಿ ಎಷ್ಟೇ ಆತಂಕದಿಂದ, ಸಂದೇಹದಿಂದ ಒಳಗೊಂಡ್ರು, ಒತ್ತಡ ಇದ್ದರೂ ಕೂಡ, ಕೆಲವು ಕೊರತೆಗಳು ಕಾಡಿದರೂ ಕೂಡ, ಯಾರು ನೋವು ಕೊಟ್ಟರೂ ಕೂಡ ಒಂದು ಭರವಸೆ ಇದೆ ಒಳಗೆ, ಎಲ್ಲ ಸರಿಯಾಗತ್ತೆ ಅಂತೇಳಿ ಮೇಲು ಧ್ವನಿಯಲ್ಲಿ ಯಾರು ನುಡಿದಂತ ಆಗ್ತಾ ಇದೆ ಅಂದರೆ ಈ ಸಂದರ್ಭದಲ್ಲಿ ಬಾಬಾ ನಿಮ್ಮನ್ನು ಸಾಂತ್ವನಗೊಳಿಸ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನ ನಿನ್ನ ಕರ್ಮ ಕಳೀತಾ ಇದೆ, ನಾನು ಎಲ್ಲ ರೀತಿಲೂ ಶುದ್ಧೀಕರಣಗೊಳಿಸ್ತಾ ಇದ್ದೀನಿ ನಿನ್ನ ಬದುಕನ್ನು, ಖಂಡಿತ ನೀನು ಅಂದ್ಕೊಂಡಿದ್ದನ್ನು ನಾನು ಕೊಡ್ತೀನಿ ಮಗು, ಸ್ವಲ್ಪ ಸಮಯ ತಾಳು, ತಾಳ್ಮೆಯಿಂದ ಇರು, ಸಂಯಮದಿಂದ ವರ್ತಿಸು ಅಂತೇಳಿ ಎಲ್ಲೋ ಒಂದು ರೀತಿಲಿ ಹಿತವಾದ ನುಡಿಯಲ್ಲಿ ಬುದ್ಧಿ ಹೇಳುವ ಒಂದು ರೀತಿಲಿ ನಿಮಗೆ ಅನುಭವ ಸಿಗ್ತಾ ಇದೆ ಅಂದರೆ ಬಾಬಾ ನಿಮ್ಮ ಜೊತೆಗೇ ಇದ್ದಾರೆ, ನಿಮ್ಮನ್ನು ದೃಷ್ಟಿ ಇಟ್ಟು ನೋಡ್ತಾ ಇದ್ದಾರೆ, ಅವರ ಗಮನದಲ್ಲಿ ನೀವಿದ್ದೀರಾ. ಯಾರೂ ಕೂಡ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ಮ ಇದೆ, ಅದನ್ನು ಕಳ್ಕೊಳ್ಳೋಕ್ಕೆ ಇದಕ್ಕೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅದು ನಿಮ್ಮ ಮೂಲಕವೇ ಬಾಬಾ ಕಳ್ಕೊಳ್ಳೋಕ್ಕೆ ಇಲ್ಲಿ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಅಂತರಂಗದ ಒಳಗಿನ ಶುದ್ಧೀಕರಣದ ಒಂದು ಪ್ರಭಾವದಿಂದ ನಿಮ್ಮ ಕಡೆ ಜನ ಆಕರ್ಷಣೆ ಆಗ್ತದೆ, ಒಂದು ಒಳ್ಳೆಯದು ಆಕರ್ಷಣೆ ಆಗ್ತದೆ. ಯಾರೋ ಬಂದು ನಿಮ್ಮನ್ನು ಸಹಾಯ ಕೇಳ್ತಾ ಇದ್ದಾರೆ, ಇಲ್ಲ ಏನೋ ಒಂದು ಮಾರ್ಗದರ್ಶನ, ಯಾವುದ್ರ ಬಗ್ಗೆನೋ ಒಂದು ಸಜೆಷನ್ ಕೇಳ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಆ ಎನರ್ಜಿ ಇದೆ ಅಂತೇಳಿ ಅವ್ರಿಗೆ ಗುರುತಿಸ್ತಾ ಇದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಒಂದು ಸೇವೆ, ದಾನ, ಧರ್ಮ ಅಂದರೆ ಯಾರಿಗೂ ತೊಂದರೆಯನ್ನು ಕೊಡಬಾರ್ದು, ನಾನಾಯಿತು, ನನ್ನ ಜೀವನ ಆಯಿತು, ಒಂದು ಒಳ್ಳೆಯ ಗುರಿ ತಲುಪುವ ದಾರಿ ಆಯಿತು, ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಆಯಿತು, ಅದು ಕೂಡ ಯಾರಿಗೂ ತೋರಿಸದಂತೆ ಎಲೆಮರೆ ಕಾಯಿಯಂತೆ ಸಹಾಯ ಮಾಡುವ ಗುಣ ಆಯಿತು. ಇವೆಲ್ಲವೂ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಅಂತರಂಗದಿಂದ ನಿಮ್ಮನ್ನು ಹೊಳಪು ಅಂದರೆ ದೂರದಿಂದ ನೀವೆಲ್ಲೋ ದೂರ ನಿಂತಿದ್ದೀರಾ, ಆದರೂ ಕೂಡ ನಿಮ್ಮ ಕಡೆಯೇ ಯಾರೋ ಒಂದು ಸಹಾಯ ಕೇಳ್ತಾರೆ, ಯಾರೋ ಒಂದು ಏನೋ ಒಂದು ಮಾತಾಡ್ತಾರೆ ಅನ್ನೋದಾದರೆ ಖಂಡಿತ ನೀವು ಅವರಿಗೆ ಆಕರ್ಷಣೆ ಆಗ್ತಾ ಇದ್ದೀರಾ. ಅದೇ ರೀತಿ ಒಂದು ಹಣಕ್ಕೆ, ಒಂದು ಕೆಲಸಕ್ಕೆ, ಒಂದು ಅವಕಾಶಕ್ಕೂ ಕೂಡ ನೀವು ಆಕರ್ಷಣೆ ಆಗ್ತಾ ಇದ್ದೀರಾ. ಎಲ್ಲದೂ ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರ್ತಾ ಇದೆ. ಅದರ ಮೊದಲ ಸೂಚನೆಯೇ ಇದಾಗಿರುತ್ತೆ. ಹಾಗಾಗಿ ಪ್ರಕೃತಿ, ಪ್ರಾಣಿ, ಪಕ್ಷಿ, ಜನರು ಎಲ್ಲೋ ಒಂದು ರೀತಿಲಿ ನಿಮ್ಮ ಕಡೆ ಆಕರ್ಷಣೆ ಆಗ್ತದೆ. ನಿಮ್ಮ ಹತ್ರ ಒಂದು ಮಾರ್ಗದರ್ಶನ ತಗೊಂಡ್ರೆ, ಇಲ್ಲ ಒಂದು 4 ಮಾತಾಡಿದರೆ ಏನೋ ಒಂದು ರೀತಿಲಿ ಅವ್ರ ಮನಸ್ಸಿಗೆ ಒಂದು ಸಮಾಧಾನ ಸಿಗ್ತಾ ಇದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಎಷ್ಟೊಂದು ಪಾಸಿಟಿವ್ ಎನರ್ಜಿ ಇದೆ. ಇದು ಯಾವಾಗ ಬಂತು? ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಪ್ರೀತಿ, ಒಂದು ಒಳ್ಳೆಯ ಗುಣ, ಒಂದು ಒಳ್ಳೆಯ ವ್ಯಕ್ತಿತ್ವ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸದೇ ಇರುವ ಈ ಒಂದು
ಒಂದು ವ್ಯಕ್ತಿತ್ವದಿಂದ, ಈ ಗುಣಗಳಿಂದ, ಈ ಬಾಬಾರವರ ಉಪದೇಶಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ ಮೇಲೆ ಈ ರೀತಿ ನಿಮ್ಮ ವ್ಯಕ್ತಿಗತ ಜೀವನ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. 3 ತಿಂಗಳಲ್ಲಿ ಕೆಲವು ಸಂಬಂಧಗಳು ಹತ್ತಿರವಾಗ್ತವೆ. ಸಂತಾನ ಭಾಗ್ಯ, ಇಲ್ಲ ಅಂದರೆ ಒಂದು ಮದುವೆಯ ಸಂಬಂಧ ಕೈಗೂಡುತ್ತೆ ಕೆಲವರ ಎನರ್ಜಿ ಪ್ರಕಾರ ಅಂತೇಳಿ ಇಲ್ಲಿ ಬಹಳವಾಗಿ ಕಾಣಿಸ್ಕೊಳ್ತಾ ಇದೆ ಎನರ್ಜಿ. ಪ್ರೇ ಮಾಡಿ, ನೀವು ಅದೇ ರೀತಿ ಒಂದು ಎನರ್ಜಿಯಲ್ಲಿ ಈಗ ಕನೆಕ್ಟ್ ಆಗ್ತಾ ಇದ್ದೀರಾ. ಹಾಗಾಗಿ ಇದೇ ಸಮಯದಲ್ಲಿ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಒಂದು ಪ್ರಾರ್ಥನೆ ಮಾಡಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಒಂದು ಸೇವೆಯನ್ನು ಮಾಡಿ, ಯಾರಿಗಾದರೂ ನಿಸ್ಸಹಾಯಕರಿಗೆ ಏನಾದರೂ ಒಂದು ದಾನ ಮಾಡುವ ಮೂಲಕ ಒಂದು ಸೇವೆಯನ್ನು ಮಾಡಿ. ಖಂಡಿತ ಕೆಲವೊಂದು ಸಾರಿ ಒಂದು ಸಣ್ಣ ಚಿಕ್ಕ ಪುಟ್ಟ ಅಡೆತಡೆಗಳು ದೂರ ಆಗಲಿಕ್ಕೆ ಈ ಒಂದು ಕೋರಿಕೆ ನಿಮ್ಮ ಹತ್ರ ಬಂದಿರುತ್ತೆ. ಎಂತೆಂಥ ಸಿಚುವೇಶನ್ಗಳನ್ನು ದಾಟಿ ಬಂದಿದ್ದೀರಾ, ಹೋರಾಟವನ್ನೇ ಮಾಡಿದ್ದೀರಾ, ನಿಂದನೆಗಳನ್ನೇ ಒಂಟಿಯಾಗಿ ಎದುರಿಸಿದ್ದೀರಾ, ಅವಮಾನವನ್ನು ನೀವು ತಡೆ ಹಿಡ್ಕೊಂಡಿದ್ದೀರಾ, ಹತ್ತಿದ್ದೀರಾ, ಎಲ್ಲೋ ಒಂದು ರೀತಿಯಲ್ಲಿ ಅವುಗಳನ್ನು ಮರೆಮಾಚಿ ಜೀವನದಲ್ಲಿ ನಾನು ಏನಾದರೂ ಪಡಿಬೇಕು ಅಂತೇಳಿ ಹೋರಾಟದಿಂದ ಮುಂದುವರೆದಿದ್ದೀರಾ. ಇದಕ್ಕೆ ಶಕ್ತಿ ತುಂಬಿದ್ದು ಬಾಬಾ. ನಿಮ್ಮ ಜೀವನದಲ್ಲಿ ಅವ್ರು ಬಂದ ಮೇಲೆ ನಿಮ್ಮ ಜೀವನ ಶೈಲಿಯೇ ಬದಲಾಗಿದೆ. ಅದು ಯಾವ ರೀತಿ ಆಗಿದೆ ಅಂದರೆ ನೀವು ಅಂದ್ಕೊಂಡೇ ಇರಲಿಲ್ಲ, ಆ ರೀತಿ ನೀವು ಮುಂದೆ ಹೋಗ್ತಾನೇ ಇದ್ದೀರಾ. ಅದು ನಿಧಾನವಾಗಿ ಆಗಿರ್ಬೋದು. ನಿಮ್ಮ ಜೀವನದಲ್ಲಿ ಈಗ ಒಂದು ನೆಮ್ಮದಿ ಇದೆ. ಪಾಸಿಟಿವ್ ಆಗಿ ಕೆಲವೊಂದು ವಿಚಾರಗಳನ್ನು ತಗೊಳ್ತಾ ಇದ್ದೀರಾ. ಎಂಥದ್ದೇ ಒಂದು ಕುಗ್ಗುವ ಸ್ಥಿತಿ ಬಂದರೂ ಕೂಡ ಬಾಬಾ ಇದ್ದಾರೆ, ಎಲ್ಲ ನೋಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಈಗ ನೀವು ಅಷ್ಟೊಂದು ಸಮರ್ಪಣೆಯಾಗಿದ್ದೀರಾ. ಈ ಸಮರ್ಪಣೆನೇ ಬೇಕಾಗಿತ್ತು. ಇದೇ ಒಂದು ದೃಢವಾದ ವಿಶ್ವಾಸದ ಸಮರ್ಪಣೆ ನಿಮ್ಮನ್ನು ಗೆಲ್ಲಿಸುತ್ತೆ, ನಿಮ್ಮ ಕುಟುಂಬದ ರಕ್ಷಣೆ ಮಾಡ್ತಾ ಇದೆ. ಹಾಗೆ ಎಲ್ಲೋ ಓದ್ತಾ ಇರುವ ನಿಮ್ಮ ಮಕ್ಕಳನ್ನು ಸರಿಯಾದ ದಾರಿಯಲ್ಲೇ ತಗೊಂಡು ಹೋಗ್ತಾ ಇದೆ. ಇಲ್ಲಿ ನಿಮ್ಮ ಪ್ರಾರ್ಥನೆ, ನಿಮ್ಮವರು ಎಲ್ಲೆಲ್ಲೇ ಇರಲಿ ಬೇಕಾದರೆ ಅವರೆಲ್ಲರ ಎನರ್ಜಿಗೆ ನಿಮ್ಮ ಒಂದು ಪ್ರಾರ್ಥನೆಯ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ತಂದೆ ತಾಯಿಯಾಗಿ ಮಕ್ಕಳ ಒಂದು ಯೋಗಕ್ಷೇಮಕ್ಕೋಸ್ಕರ ಒಂದು ಪ್ರಾರ್ಥನೆಯನ್ನು ಇಡ್ತಾ ಇದ್ದೀರಾ ಅಂದರೆ ಅದು ಖಂಡಿತ ನಿಮ್ಮ ಒಂದು ಎನರ್ಜಿ, ಅದು ಗುರುವಿಗೆ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಅಂದರೆ ಒಂದು ಪ್ರಾರ್ಥನೆಯ ಮೂಲಕ ಖಂಡಿತ ಈ ಎರಡೂ ಎನರ್ಜಿ ಬಲವಾಗಿ ನಿಮ್ಮ ಮಕ್ಕಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಒತ್ತಡದ ಕರ್ಮದಿಂದ ಕೂಡ ಬಿಡುಗಡೆ ಮಾಡ್ತಾ ಇದ್ದೇವೆ. ಅಂದರೆ ಯಾವುದೋ ಒಂದು ಜೀವನದಲ್ಲಿ ಒಂದು ಘಟನೆ ನಡಿಬೇಕಾಗಿತ್ತು, ಆದರೂ ಕೂಡ ಅದರ ಪ್ರಮಾಣ ತಗ್ಗಿ ಅದು ನಡಿಲೇಬೇಕು, ನಡೆದಿದೆ, ಆದರೆ ಅದರಿಂದ ಹೊರಗೆ ಬಂದಿದ್ದಾರೆ. ಹಾಗಾಗಿ ಈಗಲೂ ಕೂಡ ಅದೇ ಶಕ್ತಿ ಇದೆ. ಎಂಥ ಕಾಲೆಳೆಯ ಜನರು ಎದುರಾದರೂ, ಎಂಥ ಕೋಪಿಷ್ಟ ವ್ಯಕ್ತಿಗಳು ಎದುರಾದರೂ ಎಲ್ಲೋ ಒಂದು ರೀತಿ ನಿಮ್ಮಲ್ಲಿರುವ ಸೌಮ್ಯ ಗುಣ, ನಮ್ರತೆ ಗುಣ, ವಿನಯಪೂರ್ವಕ ಗುಣ ಅವರಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದೆ. ಅವರು ಏನೋ ಹೇಳಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಬಂದರೂ ಕೂಡ ಅವರು ಅದನ್ನು ತಡೆದು ಹಿಡಿತಾರೆ. ಅಷ್ಟೊಂದು ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಒಂದು ಎನರ್ಜಿಗೆ ಅವರ ಎನರ್ಜಿ ಒಂದು ನಕಾರಾತ್ಮಕವಾಗಿ ಇದ್ದರೂ ಕೂಡ ಅದು ನಿಲ್ತಾ ಇಲ್ಲ. ಆ ರೀತಿ ಕೂಡ ಕೆಲವು ಅನುಭವಗಳನ್ನು ನೀವು ಜೀವನದಲ್ಲಿ ಅನುಭವಿಸ್ತಾ ಇದ್ದೀರಾ. ಇದೆಲ್ಲವೂ ನಡೆದಿದ್ದು ಗುರುವಿನಿಂದ. ಗುರು ಬಲ ನಿಮಗೆ ತುಂಬಾ ಇದೆ. ಬಾಬಾರವರನ್ನ ಅತಿಯಾಗಿ ನಂಬಿದಿರಾ ಕೂಡ ನಿಮ್ಮ ಮೇಲೆ ಅತಿಯಾದ ಕಾಳಜಿಯನ್ನ, ದೃಷ್ಟಿಯನ್ನ ಇಟ್ಟು ನಿಮ್ಮನ್ನ ಒಂದು ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಎಲ್ಲೋ ಮಕ್ಕಳಿಂದ ತಪ್ಪಾಗೋದು ಸಹಜ. ನೀವು ತಪ್ಪು ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡ್ರು, ನಿರಾಸೆಯಿಂದ, ಯಾವುದೋ ಒಂದು ಕೊರಗಿನಿಂದ, ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡ್ರು ಆ ತಪ್ಪನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಆ ತಪ್ಪು ಮಾಡಿದರೆ ಈ ರೀತಿ ಆಗತ್ತೆ ಅನ್ನೋ ರೀತಿಯಲ್ಲಿ ಅದನ್ನು ಯಾವುದಾದ್ರೂ ಒಂದು ತೋರಿಸುವಿಕೆಯ ಮೂಲಕ, ಉದಾಹರಣೆಯ ಮೂಲಕ, ಬೇರೆಯದ್ದ ಜೀವನದಲ್ಲಿ ನೋಡುವ ಮೂಲಕ ಅದರಿಂದ ನೀವು ಹೊರಗೆ ಬರಬೇಕು. ಬೇಡ, ಇದು ತಪ್ಪು, ನಾನು ಅನ್ಕೊಂಡಿದ್ದು ತಪ್ಪು, ನೋಡಲ್ಲಿ ಹೇಗಾಯಿತು ಅನ್ನೋ ರೀತಿಲಿ ನಿಮಗೆ ಒಂದು ಉದಾಹರಣೆಯನ್ನು ತೋರಿಸಿ ಹಿಂದಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಇದೂ ಕೂಡ ನಿಮ್ಮ ಅನುಭವಕ್ಕೆ ಬಂದಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಬಾಬಾ ನಿಮ್ಮ ಜೊತೆಗಿದ್ದು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಕರ್ತವ್ಯಗಳನ್ನು ಮರಿಬೇಡಿ. ಕರ್ಮ ಎಂಥದ್ದೇ ಬಲವಾದ ಪೆಟ್ಟು ಕೊಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದರೂ ಕೂಡ ಬಾಬಾ ನಿಮ್ಮ ಎದುರಿಗೆ ಬಂದಿರೋದ್ರಿಂದ, ಅವರ ಮಾರ್ಗದರ್ಶನದಲ್ಲಿ, ಅವರ ಶರಣದಲ್ಲಿ ನೀವಿರೋದ್ರಿಂದ ಆ ಕರ್ಮದ ಪೆಟ್ಟು ನಿಮಗೆ ಜಾಸ್ತಿಯಾಗಿ ಬೀಳೋದಿಲ್ಲ. ಇಲ್ಲೋ ಒಂದು ರೀತಿಯಲ್ಲಿ ಸಣ್ಣದಾಗಿ ಆ ಪೆಟ್ಟು ಬಿದ್ದೇ ಬೀಳುತ್ತೆ. ಕರ್ಮವನ್ನು ತಡೀಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ನೀವು ಅನುಭವಿಸಲೇಬೇಕು. ಅದು ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು, ಅದು ನಿಮಗೆ ಸಿಗುತ್ತೆ. ಅಂದರೆ ಒಳ್ಳೆಯದೇ ನೀವು ಪಡ್ಕೊಳ್ಬೇಕಾಗಿರುತ್ತೆ. ಆದರೆ ಅದರಲ್ಲಿ ಏನೋ ಒಂದು ರೀತಿಲಿ ಇನ್ನೊಂದು ಕರ್ಮ ಬಂದು ಅಡೆತಡೆ ಮಾಡಿ, ಇಲ್ಲ ಕೆಟ್ಟ ದೃಷ್ಟಿ ಆಗಿರ್ಬೋದು ಅಡೆತಡೆ ಮಾಡಿ, ಅದರಲ್ಲಿ ಒಂದು ಬ್ಲಾಕೇಜ್ಗಳನ್ನು ಇರುತ್ತಲ್ಲ, ಅದನ್ನು ರಿಮೂವ್ ಮಾಡಲಿಕ್ಕೆ ಇಲ್ಲಿ ಬಾಬಾ ನಿಮಗೆ ಸಾಧ್ಯ ಮಾಡಿಕೊಡ್ತಾರೆ. ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮ್ಮ ಮೂಲಕವೇ ಕೆಲವು ಸೇವೆಗಳನ್ನು ಮಾಡಿಸಿಕೊಳ್ಳುವ ಮೂಲಕ ನಿಮ್ಮ ಎದುರಿಗಿರುವ ದಾರಿಯಲ್ಲಿ ಒಂದು ಅಡೆತಡೆ, ಒಂದು ಬ್ಲಾಕೇಜ್ಗಳು ಏನಿದ್ವಲ್ಲ ಅವೆಲ್ಲವನ್ನು ರಿಮೂವ್ ಮಾಡಿಸ್ತಾ ಇದ್ದಾರೆ. ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ನಿರಾತಂಕವಾಗಿ ನೀವು ಹೋಗಬೇಕು. ಕರ್ಮದ ಪೆಟ್ಟು ಎಲ್ಲೋ ಒಂದು ರೀತಿಯಲ್ಲಿ ಬೀಳ್ತಾ ಇದೆ ಅಂದರೆ ಅದರ ಭಾರವನ್ನು ಅವರು ಭರಿಸ್ತಾರೆ, ದುನಿಯಲ್ಲಿ ಹಾಕಿ ಸುಡ್ತಾರೆ. ನಿಮ್ಮ ಒಂದು ಸಿಟ್ಟಿರ್ಬೋದು, ಆಲಸ್ಯ ಇರ್ಬೋದು, ಏನೋ ಒಂದು ರೀತಿಯ ಅಶಿಸ್ತಿರ್ಬೋದು, ಇಲ್ಲ ಯಾವುದೋ ಒಂದು ನೋವು ಆಗಿರ್ಬೋದು, ಯಾರದ್ದೋ ಒಂದು ನೋವನ್ನು ನೀವು ಅತಿಯಾಗಿ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರುವ ವಿಚಾರ ಆಗಿರ್ಬೋದು, ಹಿಂದೆ ನಡೆದ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ಬೋದು, ಅವೆಲ್ಲದರಿಂದ ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾರೆ. ಅವೆಲ್ಲವನ್ನು ದುನಿಯಲ್ಲಿ ಹಾಕಿ ತುಡ್ತಾ ಇದ್ದಾರೆ. ಅಂದರೆ ನೀವು ಅವರ ಶರಣದಲ್ಲಿದ್ದೀರಾ, ಬಾಬಾರವರ ಮಂದಿರಕ್ಕೆ ಹೋಗ್ತೀರಾ, ಅವರನ್ನು ಪದೇ ಪದೇ ನೆನಪು ಮಾಡ್ಕೊಳ್ತೀರಾ, ಸ್ಮರಣೆ ಮಾಡ್ಕೊಳ್ತೀರಾ, ಅವ್ರ ಹೆಸರಲ್ಲಿ ಯಾರಿಗಾದರೂ ಸಹಾಯ ಮಾಡ್ತೀರಾ. ನಿಮಗೆ ಎಲ್ಲೋ ಹೋದರೆ ನೀವು ಅವರನ್ನು ನೆನಪು
ಮಾಡಿಕೊಂಡಾಗ ಅವ್ರು ನಿಮಗೆ ಕಾಣಿಸ್ತಾ ಇದ್ದಾರೆ ಅಂದರೆ ಖಂಡಿತ ಅವರು ನಿಮ್ಮ ಜೊತೆಗಿದ್ದು ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಮುಂದಿನ ದಾರಿಯಲ್ಲಿ ನಿಮ್ಮನ್ನು ನಡೆಸ್ತಾ ಇದ್ದಾರೆ, ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನಿಮಗೆ ಕೆಲವು ಸೋಲ್ ಎನರ್ಜಿಗಳು ಕನೆಕ್ಟ್ ಆಗುವಂತೆ ಅವರೇ ಮಾಡ್ತಾ ಇದ್ದಾರೆ, ಒಂದು ಅವಕಾಶಗಳ ಮೂಲಕ, ಕೆಲವು ಜನರ ಸಹಾಯಗಳ ಮೂಲಕ. ಇಲ್ಲ ಮನಸ್ಸು ತುಂಬ ನೊಂದಿದೆ ಆದರೂ ಕೂಡ ಯಾರೋ ಬಂದು ಸ್ವಲ್ಪ ಸಮಾಧಾನ ಹೇಳ್ತಾ ಇದ್ದಾರೆ ಅಂದರೆ ಅದು ಬಾಬಾರವರೇ ಆ ಮೂಲಕ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆ ಕೆಲವೊಂದು ಸಾರಿ. ಅಂದರೆ ಆತ್ಮವಿಶ್ವಾಸ ಕಳ್ಕೊಂಡು ಕುಗ್ಬಿಟ್ರಿ, ಇನ್ನೇನು ಮುಗ್ದೇ ಹೋಯಿತು ಅನ್ನೋ ರೀತಿಯಲ್ಲಿ ಅಂದ್ಕೊಂಡಾಗಲೂ ಕೂಡ ಧೈರ್ಯದಿಂದ ನೀವು ಎದ್ದು ನಿಂತಿದ್ದೀರಾ ಅಂದರೆ ಅದು ಗುರುಶಕ್ತಿ, ಬಾಬಾ ನಿಮ್ಮನ್ನು ಕಾಪಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಪ್ರಕೃತಿಯನ್ನು ಪ್ರೀತಿಸುವ ಸ್ವಭಾವ ಇದೆಯಲ್ಲ ಅದು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡುತ್ತೆ. ಆ ಪ್ರಕೃತಿ ಕಣ್ಣಿಗೆ ಕಾಣದ ದೈವಶಕ್ತಿ, ಅಂದರೆ ದೈವಶಕ್ತಿ ಆ ಪ್ರಕೃತಿಯ ಮೂಲಕ ಕಾರ್ಯನಿರ್ವಹಿಸುತ್ತೆ ಕೆಲವೊಂದು ಸಾರಿ. ಹಾಗಾಗಿ ಯಾವುದೋ ಒಂದು ಮರದ ಬುಡದಲ್ಲಿ ಕುಳಿತು ಗಾಳಿ ಬೀಸ್ತಾ ಇದೆ, ಅದರ ತಂಪಾದ ಗಾಳಿಯನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂದರೆ ಆ ಗಾಳಿಯ ಮೂಲಕ ಕೂಡ ಆ ಭಗವಂತ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ಗುರುವು ಏನೋ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಏನೋ ಒಂದು ಒಳ ಮನಸ್ಸಲ್ಲಿ ಆ ಸಮಯದಲ್ಲಿ ಏನೋ ಒಂದು ಆಲೋಚನೆ ಮೂಡ್ತಾ ಇದೆ. ಅದರಿಂದ ನೀವು ಎಷ್ಟೇ ಒಂದು ಒತ್ತಡದಲ್ಲಿದ್ದರೂ ಕೂಡ, ಎಷ್ಟೇ ಒಂದು ಕೋಪ ಇದ್ದರೂ ಕೂಡ, ಎಷ್ಟೋ ಒಂದು ನಿರಾಸೆಗಳಿದ್ದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ತಕ್ಷಣವೇ ಫೀಲ್ ಆಗುತ್ತೆ ಎಲ್ಲ ಸರಿಯಾಗತ್ತೆ ಅಂಥೇಳಿ. ಒಂದು ಗಿಡ ನೆಡ್ತಾ ಇದ್ದೀರಾ, ಹಾಗೆ ಏನೋ ನಿಮ್ಮ ಮನೆಯಲ್ಲೇ ನೀವು ಈಗ ಅದ್ಭುತವಾದ ರೀತಿಯಲ್ಲಿ ಪರಿವರ್ತನೆಯನ್ನು ಮಾಡಿಕೊಂಡು ನಿಮ್ಮ ಕಾಳಜಿಯನ್ನು ನೀವು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ಗುರು ನಿಮ್ಮ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ಹೇಗಂದರೆ ಇರೋದ್ರಲ್ಲೇ ನಾನು ಸಂತೋಷವಾಗಿದ್ದೀನಿ ಅಂತೇಳಿ ಒಪ್ಕೊಳ್ತಾ ಇದ್ದೀರಾ, ಹಾಗೆ ಅದನ್ನು ನಿಧಾನವಾಗಿ ಒಳ್ಳೆಯದ್ರ ಕಡೆ ತೊಗೊಂಡು ಹೋಗ್ತಾ ಇದ್ದೀರಾ. ಆಗ ಏನಾಗುತ್ತೆ, ಈ ಸರಳತೆಯಿಂದ ನೀವು ಏನು ಬಯಸ್ತಾ ಇದ್ದೀರೋ ಅದನ್ನೆಲ್ಲ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಬೋದು ಅಂಥ ಒಂದು ಕೇಂದ್ರ ಬಿಂದುವನ್ನಾಗಿ ನಿಲ್ಲಿಸಿದ್ದಾರೆ. ಈಗ ನೀವಾಗಿ ಹೋಗಿ ಎಲ್ಲದನ್ನು ಬೇಕು ಬೇಕು ಅಂತ ಕೇಳೋ ಹಾಗಿಲ್ಲ. ನಿಮ್ಮನ್ನು ಎಷ್ಟು ಸಕ್ಷಮರಾಗಿಸ್ತಾ ಇದ್ದಾರೆ ಗುರುವು ಅಂದರೆ ಆ ಎಲ್ಲ ಒಂದು ಅವಕಾಶ ಆಗಿರ್ಬೋದು, ಒಂದು ಜನರಾಗಿರ್ಬೋದು, ಯಾವುದೋ ಒಂದು ಹಣಕಾಸು ಆಗಿರ್ಬೋದು, ಕೆಲಸ ಆಗಿರ್ಬೋದು, ನಿಮ್ಮನ್ನೇ ಹುಡುಕಿ ನಿಮ್ಮ ಬಳಿ ಬರುತ್ತೆ. ಯಾವುದಾದ್ರೂ ಜನರ ಮೂಲಕ ಆಗಿರ್ಬೋದು, ಯಾವುದಾದ್ರೂ ಒಂದು ಫೋನ್ ಕಾಲ್ಗಳ ಮೂಲಕ ಆಗಿರ್ಬೋದು, ಇನ್ಯಾವುದೋ ರೀತಿ ಒಂದು ಎನರ್ಜಿಯ ಮೂಲಕ ಅದು ಒಂದು ನಿಮ್ಮ ಕಡೆ ಬಂದು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಆರಿಸ್ಕೊಳ್ಳುತ್ತೆ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಗುರು ನಿಮ್ಮ ಜೀವನದಲ್ಲಿ ಇದ್ದ ಮೇಲೆ ಬಂದ ಮೇಲೆ ಅವರು ಎಷ್ಟೊಂದು ನಿಮ್ಮನ್ನು ದೃಢವಾಗಿಸಿದ್ದಾರೆ. ಹಾಗಾಗಿ ಚಿಂತೆ ಮಾಡಬೇಡಿ, ಚಿಂತನೆ ಮಾಡಿ, ಬಾಬಾ ನಿಮ್ಮ ಜೊತೆಗಿದ್ದಾರೆ. ಯಾವ ವಿಚಾರದಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ, ಒಂದು ಮಿರಾಕಲ್ ನಡಿಬೇಕು, ಅದ್ಭುತವಾಗಿ ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತೇಳಿ ಖಂಡಿತ ಆಗತ್ತೆ. ಅದು ಆಗತ್ತೆ. ಅದು ಮದುವೆ ವಿಚಾರ ಆಗಿರ್ಬೋದು, ಇಲ್ಲ ಇದೇ ತಿಂಗಳು ಇಲ್ಲ 3 ತಿಂಗಳೊಳಗೆ ನೀವು ಕನ್ಸೀವ್ ಆಗೋದಾಗಿರ್ಬೋದು, ಒಂದು ತಾಯ್ತನದ ಸುಖವನ್ನು ಅನುಭವಿಸ್ಬೋದು. ಇದೇ ತಿಂಗಳಲ್ಲಿ ಇದೇ ವರ್ಷದಲ್ಲಿ ನೀವು ಒಂದು ಮಗುವಿಗೆ ಜನ್ಮವನ್ನು ಕೂಡ ಕೊಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಹಾಗೆ ನೀವು ಒಂದು ಅದ್ಭುತವಾದ ತಿರುವನ್ನು ಪಡ್ಕೊಳ್ತೀರಾ. ಅದು ಮನೆ ಕಟ್ಟೋ ವಿಚಾರ ಆಗಿರ್ಬೋದು, ಬದಲಾವಣೆ ಮಾಡೋ ವಿಚಾರ ಆಗಿರ್ಬೋದು, ಅದು ನಡೆಯುತ್ತೆ. ಹಾಗೆ ಕೆಲವೊಂದು ಸಾರಿ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಬದಲಾವಣೆ ಮಾಡ್ತಿದ್ರೆ, ಅಂದರೆ ಬಹಳ ದಿನಗಳಿಂದ ಆ ವಸ್ತು ಅಲ್ಲೇ ಇತ್ತು, ಅದರಿಂದ ಎಲ್ಲೋ ಒಂದು ರೀತಿಯಲ್ಲಿ ನೆಗೆಟಿವ್ ಎನರ್ಜಿ ಫೀಲ್ ಆಗಿತ್ತು. ಅಂದರೆ ಹೇಗೆ ಅಂದರೆ ಒಂದು ವಸ್ತುವನ್ನು ಒಂದು 6 ತಿಂಗಳು ಒಂದೇ ಕಡೆ ನೆಲೆಯಾಗಿಸಿದಾಗ ಅದರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಸಣ್ಣದಾಗಿ ಧೂಳು ಏನೋ ಸೇರಿಕೊಂಡಿರುತ್ತೆ ಕೆಳಗಡೆ. ನೀವು ಅದನ್ನು ಜರ್ಸಾಡಿ ಅದರ ಹತ್ತಿರ ಒಂದು ಇದ್ದ ಧೂಳನ್ನು ತೆಗೆದು ಅದರ ಜಾಗವನ್ನು ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಅದನ್ನು ಮತ್ತೆ ಹಿಂದಕ್ಕೆ ಸರಿಸಿ ಇಡ್ತಾ ಇದ್ದೀರಾ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಯಾವುದೋ ಒಂದು ಅಡೆತಡೆ ಆಗಿ ನಿಂತಿದ್ದ ಕೆಲಸ ಕಾರ್ಯ ಮುಂದುವರಿಯುತ್ತೆ. ಬಹಳ ವರ್ಷಗಳಿಂದನೇ ಆಗಿರ್ಬೋದು, 6 ತಿಂಗಳಿಂದನೇ ಆಗಿರ್ಬೋದು, ಒಂದೇ ಕಡೆ ಇತ್ತು, ಒಂದು ಮೂಲೆಯಲ್ಲಿತ್ತೋ ಎಲ್ಲಿತ್ತೋ, ಅದು ಯಾವುದೇ ಒಂದು ವಸ್ತು ಆಗಿರ್ಬೋದು, ಒಂದು ಪುಸ್ತಕನೇ ಇಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಅದು ದೇವರ ಪುಸ್ತಕ ಆಗಿರ್ಬೋದು, ಇಲ್ಲ ಇನ್ಯಾವುದೋ ರೀತಿಯ ಒಂದು ಬಾಕ್ಸ್ ಆಗಿರ್ಬೋದು, ಏನೋ ಒಂದು ಕಡೆ ಇಟ್ಬಿಟ್ಟಿದ್ರಿ. ಆದರೆ ಈಗ ಅದನ್ನು ನೀವು ಜರ್ಸಾಡಿದ್ದೀರ, ಎಲ್ಲೊಂದು ರೀತಿಯಲ್ಲಿ ಅದನ್ನು ಸರಿಸಿರ್ಬೋದು, ಇಲ್ಲ ಅದ್ರ ಹತ್ರ ಇರುವ ಒಂದು ಧೂಳನ್ನು ತೆಗೆದಿರ್ಬೋದು, ಇಲ್ಲ ಅದರಲ್ಲೇ ಇರುವ ಒಂದು ಐಟಮ್ಸನ್ನು ಕ್ಲೀನ್ ಮಾಡಿಟ್ಟಿರ್ಬೋದು, ಇಲ್ಲ ಪುಸ್ತಕವನ್ನು ಧೂಳನ್ನು ಕೊಡಗಿ ಮತ್ತೇನಾದರೂ ಸ್ವಲ್ಪ ಪುಟಗಳನ್ನು ತಿರುವಿ ಹಾಕಿರ್ಬೋದು, ಇಲ್ಲ ಏನೋ ಒಂದು ಬದಲಾವಣೆಯನ್ನು ನೀವು ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದರಿಂದ ತುಂಬ ದಿನ ಸ್ಟ್ರಕ್ ಆಗಿರುವ ವಿಚಾರ ಕೂಡ ಒಂದು ಬದಲಾವಣೆ ಕಾಣುತ್ತೆ. ಅಂದರೆ ಅದರಲ್ಲಿ ನಿಮಗೆ ಅಡೆತಡೆ ಏನಿತ್ತಲ್ಲ ಅವೆಲ್ಲವೂ ನಿವಾರಣೆ ಆಗುತ್ತೆ. ಯಾವುದೋ ಒಂದು ವಿಚಾರ ಬಹಳ ಬೇಗನೆ ಕೈಗೂಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಈ ರೀತಿ ಕೂಡ ಆಕಸ್ಮಿಕವಾಗಿ ಒಂದು ವಿಚಾರದಲ್ಲಿ ನೀವು ಮನೆಯಲ್ಲಿರುವ ಕೆಲವು ವಸ್ತುಗಳನ್ನು ಅದಲು ಬದಲು ಮಾಡೋದ್ರಿಂದ ಕೂಡ ಅದರ ಎನರ್ಜಿ ಎಲ್ಲೋ ರೀತಿಯಲ್ಲಿ ಚೇಂಜ್ ಆಗುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಎಲ್ಲೋ ಒಂದು ರೀತಿಯಲ್ಲಿ ಆ ಒಂದು ವಸ್ತು ಆಗಿರ್ಬೋದು ಅದನ್ನು ಇಟ್ಟು ಮರ್ತಿದ್ದಾಗಿರ್ಬೋದು, ಇಲ್ಲ ಸೋಮಾರಿತನದಿಂದ ಆಲಸ್ಯದಿಂದ ಅದಲ್ಲೇ ಇರಲಿ ಬಿಡು ಅನ್ನೋ ರೀತಿಯಲ್ಲಿ ನೀವು ಇಷ್ಟು ದಿನ ಅಂದ್ಕೊಂಡಿರೋ ಒಂದು ವಿಚಾರದಲ್ಲಿ ನೀವೀಗ ಪಾಸಿಟಿವ್ ಆಗಿ ತಗೊಂಡು ಅದನ್ನ ಎಲ್ಲೋ ಒಂದು ರೀತಿಯಲ್ಲಿ ಅದಲು ಬದಲಿಸಿ ಅದರಲ್ಲಿ ಏನೋ ಒಂದು ತಿದ್ದುಪಡಿ ಮಾಡಿದ್ದೀರಾ ಅಂದರೆ ಅಲ್ಲಿಗೆ ಆ ಎನರ್ಜಿ ಬ್ಲಾಕೇಜ್ಗಳು ಏನಿದ್ವಲ್ಲ ಅವು ರಿಮೂವ್ ಆದವು. ಇದಕ್ಕೆ ಕಾರಣ ಗುರು ಸಹಾಯ ಮಾಡಿದ್ದಾರೆ, ಆ ರೀತಿ ಮನಸ್ಥಿತಿ ಕೊಟ್ಟು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದರಿಂದ ನಿಮಗೆ ಈಗ ಅಡೆತಡೆ ಏನಿತ್ತಲ್ಲ ಯಾವ ಕೆಲಸದಲ್ಲಿ ಅದರಲ್ಲಿ ಪರಿವರ್ತನೆ ಸಿಗ್ತಾ ಇದೆ. ಮಾಡಿಲ್ಲ ಅಂದರೆ ಕೆಲವೊಂದು ವಸ್ತುಗಳನ್ನು ಇಟ್ಟಲ್ಲೇ ಇಟ್ಟು ಮರ್ತಿದ್ದೀರಾ ಅಂದರೆ ಅವುಗಳ ಎನರ್ಜಿ ಎಲ್ಲೋ ಒಂದು ರೀತಿಯಲ್ಲಿ ಬ್ಲಾಕ್ ಆಗಿದೆ, ಅದು ಎಲ್ಲೋ ಒಂದು ರೀತಿಯಲ್ಲಿ ನಕಾರಾತ್ಮಕ ಪ್ರಭಾವ ಬೀರ್ತಾ ಇದೆ ನಿಮ್ಮ ಮನೆಗಾಗಿರ್ಬೋದು, ನಿಮ್ಮ ಒಂದು ಏಳಿಗೆಗೆ, ಇಲ್ಲಾಂದರೆ ಮುಂದೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಇದ್ದೀರಲ್ಲ ಆ ವಿಚಾರದಲ್ಲಿ. ಹಾಗಾಗಿ ಅದರಲ್ಲಿ ಏನಾದರೂ ಸ್ವಲ್ಪ ಪರಿವರ್ತನೆಯನ್ನು ಮಾಡ್ಕೊಳ್ಳಿ, ಆ ವಸ್ತುವನ್ನು ಸ್ವಲ್ಪ ಜಾಗ ಬದಲಾಯಿಸಿ
ಬದಲಾಯಿಸಿ, ಇಲ್ಲ ಅದನ್ನು ಏನಾದರೂ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಒಂದು ಜೋಡಣೆ ಮಾಡಿ ನೀಟಾಗಿ ಇಡಿ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಫೀಡ್ ಆಗ್ತಾ ಇದೆ. ಅದೇ ರೀತಿ ಮಾಡಿ. ನಿಮ್ಮ ಜೀವನದಲ್ಲಿ ಸತ್ಯ ಹೊರ ಬರ್ತಾ ಇದೆ. ಮರೆಮಾಚಿದ ವಿಷಯಗಳು ಈಗ ಸ್ಪಷ್ಟವಾಗ್ತಾ ಇದ್ದಾವೆ. ಸತ್ಯವನ್ನು ಒಪ್ಪಿಕೊಂಡಾಗಲೇ ಶಾಂತಿ ಸಿಗುತ್ತೆ. ಜಸ್ಟಿಸ್ ಕೂಡ ಕಾಣಿಸ್ತಿದೆ. ನೀವು ಮಾಡಿದ ಕರ್ಮಗಳ ಫಲ ಈಗ ಸಮತೋಲನದಲ್ಲಿ ಬರ್ತಾ ಇದೆ. ಜೀವನ ಪಾರದರ್ಶಕ, ಯಾವುದೂ ಕೂಡ ಮರೆಮಾಚಲು ಇಲ್ಲಿ ಸಾಧ್ಯವಿಲ್ಲ. ನಿಷ್ಠೆಯಿಂದ ನಡೆದುಕೊಳ್ಳಿ ಅನ್ನೋ ರೀತಿಯಲ್ಲಿ ಒಂದು ಗೈಡೆನ್ಸ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಮನಸ್ಸು ತೆರೆದಾಗ ಹೊಸ ಭಾವನೆಗಳು, ಕ್ಷಮೆ ಮತ್ತು ಪ್ರೀತಿ ಪ್ರವೇಶ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಮಾತು, ಕೆಲಸ, ಉದ್ದೇಶ ಎಲ್ಲವೂ ಕೂಡ ಒಂದೇ ರೇಖೆಯಲ್ಲಿ ಇರಲಿ. ಹಾಗೆ ಒಂದು ನಾಟಕವಿಲ್ಲದೆ ಬದುಕಿದರೆ ಭಾರ ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ. ಅಂದರೆ ಏನನ್ನಾದರೂ ತೋರಿಸ್ಕೊಳ್ಳೋ ವಿಚಾರದಲ್ಲಿ ನೀವೇನೋ ತಪ್ಪನ್ನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಏನನ್ನೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಗುರಿ ಏನಿದೆ ಅದರ ಕಡೆ ನೀವು ಸಾಗಿ ಅನ್ನೋ ರೀತಿಯಲ್ಲಿ ಕೂಡ ಕೆಲವರಿಗೆ ಕಾಣಿಸ್ತಾ ಇದೆ ಎನರ್ಜಿ. ಸತ್ಯವು ಮೊದಲಿಗೆ ಕಠಿಣವಾಗಿ ಕಾಣ್ಬೋದು, ಆದರೆ ಅದೇ ನಿಮ್ಮ ಮುಕ್ತಿಯ ದಾರಿ ಕೂಡ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಗೈಡೆನ್ಸ್ ಕೊಡ್ತಿದ್ದಾರೆ. ಓದಿನ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟವಾದ ಒಂದು ಸತ್ಯ ನಿಮಗೆ ಅರಿವಿಗೆ ಬರುತ್ತೆ. ಯಾವ ವಿಚಾರದಲ್ಲಿ ಹೇಗೆ, ಎಲ್ಲಿ, ಏನು ನಿರ್ಧಾರ ತಗೊಳ್ಬೇಕೋ ನಿಮಗೆ ತಗೊಳಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕೆಲವರ ಸಹಾಯ ಕೂಡ ಸಿಗುತ್ತೆ ಸ್ನೇಹಿತರೆ. ಬಾಬಾರವರ ಮೂಲಕ ನಿಮಗೆ ಅನೇಕ ರೀತಿಯ ಮುನ್ಸೂಚನೆಗಳು ಕೆಲವು ಸಿಗ್ತವೆ. ಅದು ಬಾಬಾರವರೇ ಮೂರ್ತಿಯ ರೂಪದಲ್ಲಿ ಬರೋದಾಗಿರ್ಬೋದು, ಫೋಟೋ ರೂಪದಲ್ಲಿ ನಿಮಗೆ ಉಡುಗೊರೆಯ ಮೂಲಕ ಸಿಗೋದಾಗಿರ್ಬೋದು, ಅವರ ಪ್ರಸಾದ, ಶಿರ್ಡಿ ಯಾತ್ರೆ, ಸ್ವಲ್ಪ ಹೊರಗಡೆ ತಿರುಗಾಟ ನಿಮ್ಮನ್ನು ಆಯಾಸಗೊಳಿಸುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಖಂಡಿತ ಅದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ. ಹಾಗೆ ಇದೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆಯುತ್ತೆ, ಮುನ್ಸೂಚನೆ ಸಿಗ್ತಾ ಇದೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.